ಹಾಯ್ ವೆಲ್ಕಮ್ ಟು ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ KCET 2024 ಥರ್ಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡುವ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಅನ್ನುವ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಆ ಇನ್ಫಾರ್ಮೇಷನ್ ಪಡೆಯೋದಕ್ಕೆ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ನೀವೇ ಆದರೂ ನಮ್ಮ ಚಾನಲ್ ಅನ್ನು ಮೊದಲನೇ ವಾರ ವಿಸಿಟ್ ಮಾಡ್ತಾ ಇದ್ದರೆ ಚಿಕ್ಕ ರಿಕ್ವೆಸ್ಟ್, ಈ ಚಾನಲ್ ಅನ್ನು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ವಾಟ್ಸಪ್ ಗ್ರೂಪ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಅಲ್ಪ ಹೇಳೋದು ಅವ್ರಿಗೂ. ಓಕೆ ಸ್ಟೂಡೆಂಟ್ಸ್, ಅಕ್ಟೋಬರ್ 1 ಇಂದ ಹಿಡಿದು ಅಕ್ಟೋಬರ್ 4ವರೆಗೂ ಈವ್ನಿಂಗ್ 4 o'clock ಏನಿತ್ತು ಆಪ್ಷನ್ ಎಂಟ್ರಿ ಪ್ರೋಸೆಸ್ ಥರ್ಡ್ ರೌಂಡ್ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅವರದು ನಿನ್ನೆ ಇತ್ತು. ಓಕೆ, ಆ ಪ್ರೋಸೆಸ್ ಈಗ ಕಂಪ್ಲೀಟ್ ಆಗಿದೆ ಆಪ್ಷನ್ ಎಂಟ್ರಿದು. ನೆಕ್ಸ್ಟ್ ಏನಿದೆ, ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಬಿಟ್ಟಿದ್ದಾರೆ. ಇದು ಒಂದು ದೊಡ್ಡ ಬಿಗ್ ಅಪ್ಡೇಟ್ ಅಂತ ಹೇಳಬೇಕು. ಓಕೆ, ಈ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಹೇಗೆ ಸರ್ ನೋಡೋದು ಅಂತ ಕ್ವಶನ್ ಕೇಳ್ಬೋದು. ಏನಿಲ್ಲ ಸ್ಟೂಡೆಂಟ್ಸ್, cet.online.gov.in ಅನ್ನೋ ಒಂದು ವೆಬ್ಸೈಟಲ್ಲಿ ಹೋಗಿ ನೆಕ್ಸ್ಟ್ ಅಲ್ಲಿ 3 ಡಾಟ್ಸ್ ಇರ್ತವೆ, ಅದನ್ನು ಕ್ಲಿಕ್ ಮಾಡಿ ಅಡ್ಮಿಷನ್ ಪ್ರವೇಶ ಅಂತ ಇರುತ್ತೆ. ನೆಕ್ಸ್ಟ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಥರ್ಡ್ ರೌಂಡ್ ಆರ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಓಕೆ ಡೌನ್ಲೋಡ್ ಮಾಡಿ. ನೆಕ್ಸ್ಟ್ PDF ಓಪನ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಹೇಗಿದೆ ಅನ್ನೋದು ಚೆಕ್ ಮಾಡಿ. ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ತುಂಬ ವ್ಯತ್ಯಾಸ ಇದೆ ಸ್ಟೂಡೆಂಟ್ಸ್. ಓಕೆ, ಚೆನ್ನಾಗಿ ನೋಡಿಕೊಳ್ಳಿ ಸೀಟ್ ಮ್ಯಾಟ್ರಿಕ್ಸ್. ಓಕೆ ನೆಕ್ಸ್ಟ್ ಬ್ರಾಂಚಸ್ನಲ್ಲಿ ಹೇಗೆ ಇದೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಕೂಡ ಇಂಪಾರ್ಟೆಂಟ್. ಮತ್ತು BSc ನರ್ಸಿಂಗ್ ಆರ್ ಎನಿ ಇಂಜಿನಿಯರಿಂಗ್ ಕೋರ್ಸಸ್ ಆಪ್ಷನ್ ಎಂಟ್ರಿ ಕಂಪ್ಲೀಟೆಡ್ ಆದ ಕೂಡಲೇ 1-2-3 ಡೇಸ್ಗೆ ನಿಮ್ಮ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ನೆಕ್ಸ್ಟ್ ಪ್ರೊಫೆಷ್ನಲ್ ರಿಸಲ್ಟ್ಸ್ ಆ್ಯಂಡ್ ಫೈನಲ್ ರಿಸಲ್ಟ್ಸ್ ಬರುತ್ತೆ, ಈಗ ಕೂಡ ಹಾಗೆ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಇನ್ಫಾರ್ಮೇಷನ್ ಆಯಿತು. ಇನ್ನು ಚಾಯ್ಸ್ ಎಂಟ್ರಿ ಅತಿ ವೇಗದಲ್ಲಿ ಅತಿ ಶೀಘ್ರದಲ್ಲಿ ಬಿಡ್ತಾರೆ, ಚಾಯ್ಸ್ ಎಂಟ್ರಿ ಕೂಡ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇನ್ನೊಂದು ಇದೆ, ಏನು ಹೇಳ್ರಿ, ಚಾಯ್ಸ್ ಎಂಟ್ರಿ. ಈ ಚಾಯ್ಸ್ ಎಂಟ್ರಿ ಪ್ರಾಸೆಸ್ ಅನ್ನು ನಿಧಾನವಾಗಿ ಚೆನ್ನಾಗಿ ಮಾಡಿ, ಚಾಯ್ಸ್ ಎಂಟ್ರಿ ಕೂಡ ಬೇಗ ನಿಧಾನವಾಗಿ ಮಾಡಬೇಕು, ಅತಿ ಜಲ್ದಿ ಮುಗಿಸ್ಬೇಕು ಅನ್ಮಾತು. ಈಗ ಅಡ್ಮಿಷನ್ ಪ್ರಾಸೆಸ್ ಅಂತೂ ಈಗ ಚಾಯ್ಸ್ ಎಂಟ್ರಿ ಮಾಡಬೇಕು ಅಂದರೆ ಮಿನಿಮಮ್ ಟೈಮ್ ಎಷ್ಟೊತ್ತು ಬೇಕಾಗಲ್ವಾ, ಹೌದಲ್ವಾ? 1-2 ಮಿನಿಟ್ಸ್ ಅಂದರೆ ಸಾಕು. ನೆಕ್ಸ್ಟು ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ಬೇಕಲ್ವಾ, ಅದಕ್ಕೋಸ್ಕರ ನೀವು ಏನಾದರೂ ಎಕ್ಸಿಟ್ ಆಗಬೇಕಂದ್ರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡಲೇಬೇಕು. ಏಕೆ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು ವೆಸ್ಟ್, ನನಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮಾಡಬೇಕು ನೀವು. ಓಕೆ ಸ್ಟೂಡೆಂಟ್ಸ್, ಚಾಯ್ಸ್ ಎಂಟ್ರಿ ಅತಿ ಶೀಘ್ರದಲ್ಲಿ ಬಿಡ್ತಾರೆ. ಇನ್ನು 2-3 ಡೇಸ್ ಒಳಗಡೆ, ಆಲ್ಮೋಸ್ಟ್ ಅಕ್ಟೋಬರ್ 12 ಒಳಗಡೆ ನಿಮ್ಮ ಎಲ್ಲ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಬೆಸ್ಟ್ ಕಾಲೇಜ್ ಆ್ಯಂಡ್ ಬೆಸ್ಟ್ ಬ್ರಾಂಚ್ ಸಿಕ್ಕಿದೆ ಅಂದ್ಕೊತೀನಿ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಇನ್ಫಾರ್ಮೇಷನ್ ಆಯಿತು. ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಾ ಇದೆ. ಪ್ಲೀಸ್ ಶೇರ್ ಫಾರ್ ಮೋರ್ ಫ್ರೆಂಡ್ಸ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.